ಹಾಯ್ ಫ್ರೆಂಡ್ಸ್, ನಂದಿದು 2ನೇ ಮಿನಿ ಲಾಗು. ನನ್ನ ದಿನ ಸ್ಟಾರ್ಟ್ ಆಗಿದ್ದೆ ಬೆಣ್ಣೆ ತೆಗೆಯೋದ್ರಿಂದ. ನಾನು ಬೆಣ್ಣೆ ತೆಗಿಬೇಕಾದ್ರೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಆವಾಗ ನೆನಪರಲಿಲ್ಲ, ತೆಗಿಲಿಲ್ಲ. ಸೊ ತುಪ್ಪ ಕರಗಿಸುವಾಗ ಮಾಡ್ತಾಯಿದ್ದೀನಿ. ನಾನು ಮಿಕ್ಸಿಲೇ ಹೊಡೆದಿರೋದು. ನೋಡಿ, ಈ ಬಟ್ಲಲ್ಲಿ ಒಂದು ಬಟ್ಲಷ್ಟು ಕೆನೆ ತೆಗೆದಿಟ್ಟಿದ್ದೆ. ನಾನು ಹೇಗಪ್ಪ ಮಾಡ್ತೀನಿ ಅಂತಂದರೆ, ನೈಟು ಹಾಲನ್ನ ಕಾಯಿಸಿ ಎಪ್ಪಾಕಿ ಬೆಳಗ್ಗೆಲಿ ಕೆನೆ ಬರುತ್ತಲ್ಲ, ಆ ಕೆನೆನ ಸ್ಟೋರ್ ಮಾಡಿ ಆ ಬಟ್ಲಲ್ಲಿ ಒಂದು ಬಟ್ಲಷ್ಟು ಸ್ಟೋರ್ ಮಾಡಿ ಮಿನಿಮಮ್ 10-15 ಡೇಸ್ ಆಗುತ್ತೆ. ಸ್ಟೋರ್ ಮಾಡಿ ತೆಗಿತೀನಿ. ಮಿಕ್ಸಿಲಿ ಹೊಡಿತೀನಿ. ಮಿಕ್ಸಿಲಿ ಹೊಡೆದ್ರೆ ಒಂದು 1/4 ಲೀಟ್ರಷ್ಟು ಬರುತ್ತೆ ಬೆಣ್ಣೆ ತುಪ್ಪ. ಸೊ ಅದನ್ನು ನೋಡಿ ಕರಗಿಸ್ತಾ ಇದ್ದೀನಿ. ನಾನು ಇದಕ್ಕೆ ಏನೂ ಹಾಕಲ್ಲ. ಒಂದು ಚಿಟಿಕೆ ಉಪ್ಪು ಹಾಕ್ತೀನಿ ಮತ್ತು ಒಂದು ಏಲಕ್ಕಿ ಹಾಕಿದ್ದೀನಿ ಅಷ್ಟೇ. ಅರಿಶಿನ ಏನೂ ಹಾಕಿಲ್ಲ. ಕೆಲವರು ಮಸಾಲೆ ಐಟಮ್ಸ್ ಎಲ್ಲ ಹಾಕ್ತಾರೆ, ನಾನು ಅದೇನೂ ಹಾಕಲ್ಲ. ಜಸ್ಟು ಒಂದು ಚಿಟಿಕೆ ರುಚಿಗೆ ಒಂದು ಚಿಟಿಕೆ ಉಪ್ಪು ಹಾಕ್ತೀನಿ ಮತ್ತು ಫ್ಲೇವರ್ಗೆ ಏಲಕ್ಕಿ ಹಾಕ್ತಿದ್ದೀನಿ. ಅದು ಹಾಕಿಲ್ಲ ಅಂದರೂ ಫ್ಲೇವರ್ ಚೆನ್ನಾಗಿ ಬರುತ್ತೆ, ನಾಟಿ ಹಸುವಿನ ತುಪ್ಪ ಆಗಿರೋದ್ರಿಂದ. ಸೊ ಚೆನ್ನಾಗೇ ಬರುತ್ತೆ. ನಾನು ಹಾಕೋದು ಬರೀ ಇವೆರಡೇ ಐಟಮ್ಸು. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವೆರಡೇ ಹಾಕಿರೋದು, ಆದರೂ ತುಂಬ ಚೆನ್ನಾಗಿ ಬಂದಿತ್ತು, ಒಳ್ಳೆ ಫ್ಲೇವರ್ ಬರ್ತಾಯಿತ್ತು. ನೋಡಿ, ಆಲ್ಮೋಸ್ಟ್ ಆಗಿದೆ. ಒಂದು 10-15 ಸೆಕೆಂಡಲ್ಲೆಲ್ಲ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಫ್ಲೇವರೆಲ್ಲ ಸಖತ್ತಾಗಿ ಬರ್ತಿತ್ತು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಹೋಮ್ ಮೇಡ್ ದೇಸಿ ತುಪ್ಪ ಸಖತ್ತಾಗಿದೆ. ನೋಡಿ, ಅರಿಶಿನ ಎಲ್ಲ ಏನೂ ಹಾಕಿಲ್ಲ. ನಾಟಿ ಹಸುವಿಂದಾಗಿರೋದ್ರಿಂದ ಅದರಲ್ಲೇ ಕಲ್ಲರ್ ಬರ್ತಿದೆ. ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು, ಮರಳಾಗಿ ಬಂದಿತ್ತು. ನೋಡಿ, ಆಲ್ಮೋಸ್ಟ್ ಆಗಿದೆ. ಇದು ಒಂದು 2 ಸೆಕೆಂಡ್ಸ್ ನೋಡಿ ಆಗಿದೆ. ಗ್ಯಾಸ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿದ್ಮೇಲೂ ಅದು ಬಿಸಿಗೆ ಆಗ್ತಿದೆ. ತುಂಬ ಚೆನ್ನಾಗಾಗಿದೆ. ನೋಡಿ, ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಆ ಬಿಸಿಯಲ್ಲೇ ಇನ್ನೂ ಕುದೀತಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಫ್ಲೇವರ್ ಅಂತೂ ಸಖತ್ತಾಗಿದೆ. ನಮಗೊಂದು 15 ಡೇಸ್ ಅಂತೂ ಆಗುತ್ತೆ. ಜಾಸ್ತಿ ನಾನು ಯೂಸ್ ಮಾಡಲ್ಲ, ಹಸ್ಬೆಂಡ್ ಯೂಸ್ ಮಾಡ್ತಾರೆ. ನೋಡಿ, ಸ್ವಲ್ಪ ತಣ್ಣಗಾದ್ಮೇಲೆ ಸ್ಟೋರ್ ಮಾಡ್ತಾಯಿದ್ದೀನಿ. ನೋಡಿ, ವೇಸ್ಟ್ ಅಂತ ಏನೂ ಇಲ್ಲ. 1 ಸ್ಪೂನಷ್ಟು ಬಂದಿತ್ತಷ್ಟೇ. ಅದು ಮೊಸರು ಇಲ್ಲ ಮಜ್ಜಿಗೆ ಎಕ್ಸ್ಟ್ರಾ ಇರುತ್ತಲ್ಲ, ಅದಷ್ಟೇ ಬಂದಿರೋದು. ಬೇರೆ ಏನು ವೇಸ್ಟ್ ಅಂತ ಏನೂ ಬಂದಿಲ್ಲ. ಅದಿಷ್ಟೇ ಆಗಿರೋದು. ಒಂದು 1/4 ಲೀಟ್ರಷ್ಟಂತೂ ಬಂದಿದೆ. ನೋಡಿ ಎಷ್ಟಾಗಿದೆ ಅಂತ. ಇದು ಹಳೆ ತುಪ್ಪ ಇತ್ತು, ಅದನ್ನು ಲೋಟಕ್ಕೆ ಹಾಕಿ ಅದನ್ನು ಬಾಕ್ಸ್ನ ಕ್ಲೀನ್ ಮಾಡಿ ಅದಕ್ಕೇ ಸ್ಟೋರ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಬಂದಿದೆ ಅಂತ. ಒಂದು 1/4 ಲೀಟ್ರಷ್ಟಂತೂ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಆರಿದ್ಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ರೀ. ಸೂಪರಾಗಿ ಬಂದಿದೆ. ಘಮ ಅಂತೂ ಸೂಪರಾಗಿದೆ. ತಿಂಡಿಗೆ ದೋಸೆ ಮಾಡಿದ್ದೆ, ದೋಸೆ ತಿಂತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಆರಿದ್ಮೇಲೆ ಯಾವ ಥರ ಬಂದಿದೆ ಅಂತ. ಹೋಮ್ ಮೇಡ್ ದೇಸಿ ತುಪ್ಪ, ನಾಟಿ ಹಸುವಿನ ತುಪ್ಪ ಹೇಗಿದೆ, ಸಖತ್ತಾಗಿದೆ ಅಲ್ವಾ? ನೀವು ಹೇಗೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟೈಮು ನಾನು ಬೆಣ್ಣೆ ತೆಗೆಯೋದು ಹೇಗೆ ಅಂತ ವೀಡಿಯೋ ಮಾಡ್ತೀನಿ.